ನಮಸ್ಕಾರ ವೀಕ್ಷಕರೇ, ಜುಲೈ 7, 2024 ಈ ದಿನದ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರಾ, ಯಾರ್ಯಾರು ಇವತ್ತು ವಾರ್ಷಿಕ ವಿವಾಹೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಾರಾ ಅವರಿಗೆಲ್ಲರಿಗೂ ಶುಭಕಾಮನೆಗಳನ್ನು ತಿಳಿಸುತ್ತಾ ರಾಶಿ ಭವಿಷ್ಯವನ್ನು ಆರಂಭಿಸೋಣ. ಮೊದಲಿಗೆ ಮೇಷರಾಶಿಯವರಿಗೆ ಇಂದು ಅತ್ಯಂತ ಅದೃಷ್ಟದ ದಿನ. ಪ್ರೀತಿ ಮತ್ತು ವೃತ್ತಿ ಜೀವನದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಇರುತ್ತವೆ. ಸಂಗಾತಿಯೊಂದಿಗಿನ ಸಂಬಂಧ ಗಟ್ಟಿಯಾಗಿರುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ. ಇಂದು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಕೆಲಸದ ಸವಾಲುಗಳು ಹೆಚ್ಚುತ್ತವೆ. ಸಹ ಉದ್ಯೋಗಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಿದರೆ ಒಳ್ಳೆಯದು. ಕಚೇರಿ ರಾಜಕೀಯದಿಂದ ದೂರ ಇದ್ದರೆ ತುಂಬ ಒಳ್ಳೆಯದು. ನಿಮ್ಮ ಎಲ್ಲ ಕೆಲಸಗಳು ಇದರಿಂದ ಯಶಸ್ವಿಯಾಗುತ್ತವೆ. ಇವತ್ತು ನೀವು ಹಣಕಾಸಿನ ವಿಚಾರಕ್ಕೆ ತುಂಬ ಚಿಂತನಶೀಲವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಯಾಕೆಂದರೆ ಸ್ನೇಹಿತರು ಅಥವಾ ಸಂಬಂಧಿಕರು ನಿಮ್ಮ ಹತ್ರ ಸಾಲ ಕೇಳುತ್ತಾರೆ, ಆದರೆ ಕೊಡಬೇಕಾದ್ರೆ ಹುಷಾರು. ಯಾವುದೇ ದೊಡ್ಡ ಯೋಚನೆಗಳನ್ನು ಅಥವಾ ಯಾವುದೇ ದೊಡ್ಡ ಕಾರ್ಯಗಳನ್ನು ನೀವು ಮುಂದೂಡಿದರೆ ಒಳ್ಳೆಯದು. ಅದರಲ್ಲಿ ಹೊಸ ಆಯ್ಕೆಗಳು ಏನಾದರೂ ಇದ್ದರೆ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಒಳ್ಳೆಯದು. ನಿಮ್ಮ ಆದಾಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದರೆ ಒಳ್ಳೆಯದು. ಆರ್ಥಿಕ ಸ್ಥಿತಿ ಬಲಪಡಿಸಲು ಪ್ರಯತ್ನಿಸಿ. ನಿಮ್ಮ ಆರೋಗ್ಯದಲ್ಲಿ ಗಮನ ಇರಲಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಇಂದು ವೃಷಭ ರಾಶಿಯವರ ಜೀವನದಲ್ಲಿ ಸಂತೋಷ ವಾತಾವರಣ ಇರೋದು ಡೌಟ್ ಆಗಿದೆ. ಇಂದು ನೀವು ವೃತ್ತಿ ಜೀವನದ ಪ್ರಗತಿಗೆ ಅನೇಕ ಸುವರ್ಣ ಅವಕಾಶಗಳನ್ನು ಪಡೆಯುತ್ತೀರಿ. ಇದು ವೃತ್ತಿ ಜೀವನದಲ್ಲಿ. ಆದರೆ ಜೀವನದಲ್ಲಿ ಸಂತೋಷವಂತದ್ದು ಇರುವುದಿಲ್ಲ. ನಿಮ್ಮ ಮನಸ್ಸಿಗೆ ಕಿರಿಕಿರಿ ಇರುತ್ತದೆ. ಇನ್ನು ಈ ಉದ್ಯೋಗದಲ್ಲಿರುವವರಿಗೆ ಅಥವಾ ಬ್ಯಾಂಕಿನಲ್ಲಿ ಕೆಲಸ ಮಾಡೋರಿಗೆ ಇವತ್ತು ಪ್ರಮೋಷನ್ ಆಗುವಂಥ ಚಾನ್ಸಸ್ ಇದೆ. ಆರ್ಥಿಕ ಅಂಶವು ನಿಮ್ಮದು ಬಲವಾಗಿರ್ತದೆ. ವಾಹನದಲ್ಲಿ ಚಲಾಯಿಸುವಾಗ ನೀವು ಹೆಚ್ಚಾಗಿ ಗಮನ ಕೊಟ್ಟು ವಾಹನವನ್ನು ಚಲಾಯಿಸಬೇಕಾಗ್ತದೆ. ದೀರ್ಘಕಾಲೀನ ಆರ್ಥಿಕ ಗುರಿಗಳ ಮೇಲೆ ಕೇಂದ್ರೀಕರಿಸಿ. ಹಣಕಾಸಿನ ವಿಷಯಗಳಲ್ಲಿ ತಜ್ಞರ ಸಲಹೆಯನ್ನು ಪಡೆಯಲು ಹಿಂಜರಿಯಿದಿರಿ. ಆರೋಗ್ಯದ ಕಡೆ ಗಮನ ಕೊಟ್ಟರೆ ಒಳ್ಳೆಯದು. ಯೋಗ ಪ್ರಾಣಾಯಾಮ ಮಾಡಿದರೆ ಸ್ವಲ್ಪ ಆರೋಗ್ಯ ಸುಧಾರಿಸಬಹುದು. ಕೆಲಸದಲ್ಲಿ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳೋದು ಬೇಡ. ಪ್ರೇಮ ಜೀವನದಲ್ಲಿ ಹೊಸ ರೋಚಕ ತಿರುವುಗಳಿವೆ. ಅಂದರೆ ನಿಮ್ಮ ಹಳೆ ಪ್ರೇಮಿ ವಾಪಸ್ ಬರಬಹುದು. ನಿಮ್ಮ ಸಕ್ಸಸ್ ಅಥವಾ ಏನು ನೀವು ಉದ್ಯೋಗ ಕ್ಷೇತ್ರದಲ್ಲಿ ನೀವು ಪಡೆದಿರುವಂಥ ಸಾಧನೆಯನ್ನು ನೋಡಿ ಅವರು ವಾಪಸ್ ಬರುವಂಥ ಸಾಧ್ಯತೆ ಇದೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಅವರ ಜೊತೆ ವಾಪಸ್ ಹೋಗಬೇಡಿ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯವನ್ನು ಕಳೆದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಸಾಧಾರಣ ದಿನವಾಗಲಿದೆ. ಶೈಕ್ಷಣಿಕ ಕೆಲಸದಲ್ಲಿ ಆಸಕ್ತಿ ಇರುತ್ತದೆ. ವ್ಯಾಪಾರ ಪರಿಸ್ಥಿತಿ ಬಲವಾಗಿರುತ್ತದೆ. ಓದು ಬರಹದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಾಗಿ ಸಮಯ ಕಳೆಯುತ್ತೀರಿ. ನಿಮ್ಮ ಸಂಗಾತಿಯಿಂದ ನೀವು ಪ್ರೀತಿ ಮತ್ತು ಬೆಂಬಲ ಪಡೆಯುತ್ತೀರಿ. ಭೂಮಿ ಅಥವಾ ವಾಹನ ಖರೀದಿ ಸಾಧ್ಯ. ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿದೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಸ್ವಲ್ಪ ಮಟ್ಟಿಗೆ ಇರುತ್ತದೆ. ವೃತ್ತಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳನ್ನು ನೀವು ಇವತ್ತು ಪಡೆಯುತ್ತೀರಿ. ವೃತ್ತಿಯಲ್ಲಿ ಉನ್ನತಿಗೆ ಹಲವು ಸುವರ್ಣ ಅವಕಾಶಗಳು ನಿಮಗೆ ದೊರೆಯಲಿವೆ. ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಕೆಲವರ ಉದ್ಯೋಗ ಹುಡುಕಾಟ ಇವತ್ತು ಪೂರ್ಣಗೊಳ್ಳಲಿದೆ. ಒಳ್ಳೆಯ ಕೆಲಸ ಅಥವಾ ಸರ್ಕಾರಿ ಕೆಲಸ ಸಿಗುವುದಿಲ್ಲ, ಪ್ರೈವೇಟ್ ಕಂಪ್ನಿಯಲ್ಲಿ ಒಂದು ಒಳ್ಳೆಯ ಕೆಲಸಗಳು ಇವತ್ತು ಸಿಗಲಿದೆ. ಒಂದು ಉತ್ತಮವಾದಂಥ ಒಂದು ಪ್ಯಾಕೇಜ್ನೊಂದಿಗೆ ನೀವು ಉದ್ಯೋಗದ ಪ್ರಸ್ತಾಪವನ್ನು ಪಡೆಯುವಂಥ ಸಾಧ್ಯತೆ ಇದೆ. ಆದರೆ ಗೌರ್ಮೆಂಟ್ ಇದರಲ್ಲಿ ಸಿಗೋದು ನಿಮಗೆ ಡೌಟು, ಪ್ರೈವೇಟ್ ಕಂಪ್ನಿಯಲ್ಲಿ ಸಿಗುತ್ತೆ. ನೀವು ಇವತ್ತು ಕೋಪವನ್ನು ನಿರ್ಧರಿಸಿ ಮತ್ತು ಸ್ವಲ್ಪ ಯೋಚಿಸಿ ಮಾತನಾಡಿಸಿ ಜನರನ್ನು ಕೋಪವನ್ನು ನಿಯಂತ್ರಿಸಿದರೆ ಒಳ್ಳೆಯದು. ಯಾವುದೇ ನಿರ್ಧಾರ ಅತಿಯಾಗಿ ಅಥವಾ ಭಾವನಾತ್ಮಕವಾಗಿ ಬೇಡ. ಸ್ವಲ್ಪ ಅದರ ಮೇಲೆ ಬಿಸ್ನೆಸ್ ಮೈಂಡ್ನಿಂದ ತಗೊಂಡ್ರೆ ಒಳ್ಳೆಯದು. ಭಾವನಾತ್ಮಕವಾಗಿ ಜನ ಇವತ್ತು ನಿಮ್ಮನ್ನು ಯೂಸ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳೇ ಇದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿಯ ಜನರಿಗೆ ಇವತ್ತು ಒಂಥರ ಧನಾತ್ಮಕ ಶಕ್ತಿ ಇರುತ್ತದೆ. ನಿಮ್ಮ ಶೌರ್ಯಕ್ಕೆ ಫಲ ಬೇರೆಯವರು ಪಡೆಯುತ್ತಾರೆ. ಕಾರಣ ನಿಮ್ಮ ಸ್ವಲ್ಪ ನೆಗ್ಲಿಜೆನ್ಸಿ ಅಥವಾ ಏನು ಬೇಜವಾಬ್ದಾರಿ ಇದಕ್ಕೆ ಕಾರಣವಾಗಲಿದೆ. ನೀವು ಮಾಡಿದಂಥ ಕೆಲಸಕ್ಕೆ ಪ್ರತಿಫಲ ಬೇರೆಯವರು ತಗೊಳ್ಳುವಂಥ ಚಾನ್ಸಸ್ ಇದೆ. ಕಠಿಣ ಪರಿಶ್ರಮ ಪಟ್ಟರು ಏನು ಅದರಲ್ಲಿ ನಿಮಗೆ ಫಲಿತಾಂಶ ಕೊಡೋದಿಲ್ಲ. ಬೇರೆಯವರು ಇದರಲ್ಲಿ ಸಕ್ಸಸ್ಸನ್ನು ಪಡಿತಾರೆ. ನಿಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ಡೌಟು ಅನುಮಾನ ಇರುವಂಥ ಹೆಚ್ಚಾಗಿ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಡೈಲಿ ಹೇಳುವಂಥದ್ದೇ ಜಾಗರೂಕರಾಗಿ ಇರಬೇಕು. ಸ್ವಲ್ಪ ಹೊರಗಡೆ ಹೋಗೋದನ್ನು ತಪ್ಪಿಸಿದರೆ ಇವತ್ತು ನಿಮ್ಮ ದೊಡ್ಡ ಖರ್ಚುಗಳು
ಉಳಿಯುತ್ತವೆ. ಅಂದರೆ ಹಣ ಉಳಿಯುತ್ತದೆ. ಹೊರಗಡೆ ಹೋದರೆ ಅಚಾನಕ್ಕಾಗಿ ನಿಮ್ಮದು ಖರ್ಚು ಏರಬಹುದು. ಇವತ್ತು ಏನಾದರೂ ಹೂಡಿಕೆಗೆ ಮಾಡುವಂಥ ನಿರ್ಧಾರ ಏನಾದರೂ ಇದ್ದರೆ ಅದು ಬೇಡ. ಇವತ್ತು ನಾಳೆ ಏನಾದರೂ ಇಟ್ಕೋಬಹುದು, ತೊಂದರೆ ಇಲ್ಲ. ಇವತ್ತು ಹೂಡಿಕೆ ಅಥವಾ ಏನೋ ಒಂದು ಹಣದ ವ್ಯವಹಾರ ಇವತ್ತು ಬೇಡ ಅಂತಲೇ ಹೇಳಲಾಗಿದೆ. ಹಣ ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಹಣದ ಬಗ್ಗೆ ಇವತ್ತು ಸ್ವಲ್ಪ ಜಾಸ್ತಿ ಏನಿಲ್ಲ, ಬಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಹಣ ಹೆಚ್ಚಾಗಿ ಖರ್ಚು ಮಾಡುವಂಥದ್ದು. ಆದಾಯದ ಮೂಲ ಏನೂ ಸೃಷ್ಟಿಯಾಗಲಿದೆ, ಆದರೆ ಹಣ ಬರೋದಿಲ್ಲ. ಹೊಸ ಆದಾಯದ ಮೂಲ ಸೃಷ್ಟಿಯಾಗ್ಬೋದು. ನ್ಯಾಯಾಲಯದ ಪ್ರಕರಣಗಳಲ್ಲಿ ಇವತ್ತು ಜಯ ಸಿಗುವಂಥ ಯಾವುದೇ ಲಕ್ಷಣಗಳು ಇಲ್ಲ. ನೀವು ಏನು ಪ್ರಯತ್ನ ಮಾಡಿದ್ರೂ ಅದರಲ್ಲಿ ಜಯ ಸಿಗೋದಿಲ್ಲ. ಆರೋಗ್ಯ ಕೂಡ ಇವತ್ತು ಸಾಧಾರಣವಾಗಿರುತ್ತದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಕಾಣುವಿರಿ, ಆದರೆ ಏನು ನಿಮ್ಮದು ಸಕ್ಸಸ್ಸನ್ನು ಬೇರೆಯವರು ಹೊಡ್ಕೊಂಡು ಹೋಗುವಂಥ ಚಾನ್ಸಸ್ ಇದೆ. ನಿಮ್ಮ ಕೆಳಗಿನ ಉದ್ಯೋಗಿಗಳು ಅಥವಾ ನಿಮ್ಮ ಬೇಜವಾಬ್ದಾರಿತನನೇ ಇದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಹೊಸ ಕೆಲಸವನ್ನು ಪ್ರಾರಂಭಿಸಲು ಸಾಧಾರಣವಾದ ದಿನ. ನಿಮ್ಮ ಜೀವನದಲ್ಲಿ ಇವತ್ತು ಅನೇಕ ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇದೆ. ಕೆಲಸದ ಸವಾಲುಗಳಲ್ಲಿ ನೀವು ನಿಜವಾಗಿಯೂ ನಿಭಾಯಿಸಲು ಸಾಧ್ಯವಿಲ್ಲ. ವೃತ್ತಿ ಜೀವನದಲ್ಲಿ ನಿಮ್ಮ ಸ್ನೇಹ ಹೆಚ್ಚಾಗುತ್ತವೆ, ಅಥವಾ ನಿಮ್ಮ ಶಾಲೆಯಲ್ಲಿ ಇರ್ಬೋದು, ಕಾಲೇಜಿನಲ್ಲಿ ಅಥವಾ ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಹೆಚ್ಚು ಒಳ್ಳೆಯ ಜನರ ಪರಿಚಯವಾಗುವಂಥ ಸಾಧ್ಯತೆಗಳು ಇವೆ. ಹೊಸ ಜನರ ಭೇಟಿಯಾಗಲಿದೆ, ಏನು ತೊಂದರೆ ಇಲ್ಲ, ಬಟ್ ಒಳ್ಳೆಯ ಜನರ ಭೇಟಿಯೇ ಆಗಲಿದೆ. ನಿಮ್ಮ ಗುರಿಯೆಡೆಗೆ ಸ್ವಲ್ಪ ಗಮನವನ್ನು ಕೊಟ್ಟರೆ ಒಳ್ಳೆಯದು. ಏನು ನೀವು ಗುರಿಗಳನ್ನು ಇಟ್ಕೊಳ್ಳಿದ್ರೆ ಅವರ ಗುರಿಗಳನ್ನು ಸಾಧಿಸಲು ಅಥವಾ ಮುಂದುವರಿಸಲು ಪ್ರಯತ್ನಿಸಿ. ನಿಮ್ಮ ಉದ್ಯೋಗದಲ್ಲಿ ಅಥವಾ ನೀವು ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಹೊಸ ಏನು ಅವಕಾಶಗಳ ಬಗ್ಗೆ ಕಣ್ಣಿಟ್ಟು ಅದರ ಮೇಲೆ ಕೆಲಸವನ್ನು ಮಾಡಿದರೆ ಒಳ್ಳೆಯದು. ಇವತ್ತು ನಿಮ್ಮ ಸಂಬಂಧ ಸ್ವಲ್ಪ ಹದಗೆಡುವಂಥ ಚಾನ್ಸಸ್ ಇದೆ. ಸ್ನೇಹಿತರು ಅಥವಾ ಸಂಬಂಧಿಕರಲ್ಲಿ. ನಿಮ್ಮ ಸಂಗಾತಿ ಜೊತೆ ಏನು ತೊಂದರೆ ಇಲ್ಲ ಅಷ್ಟು. ಸ್ನೇಹಿತರು ಮತ್ತು ಸ್ನೇಹಿತರೊಂದಿಗೆ ಮತ್ತು ಸಂಬಂಧಿಕರೊಂದಿಗೆ ತೊಂದರೆಯಾಗುವಂಥ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಏನೂ ಸಮಸ್ಯೆ ಇಲ್ಲ. ಸಂಗಾತಿ ನಿಮ್ಮ ಬೆಂಬಲಕ್ಕೆ ನೀಡುತ್ತಾರೆ. ಸಂಗಾತಿಯ ಜೊತೆ ಸಂಬಂಧ ಉತ್ತಮವಾಗಿರುತ್ತದೆ, ಆದರೆ ಸ್ನೇಹಿತ ಮತ್ತು ಸಂಬಂಧಿಕರಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ನಿರ್ಮಾಣವಾಗಲಿದೆ. ಹಣದ ವಿಷಯದಲ್ಲಿ ಮಾತ್ರ ಇವತ್ತು ಸ್ವಲ್ಪ ಎಚ್ಚರವಾಗಿದ್ದರೆ ಒಳ್ಳೆಯದು. ಹಣವನ್ನು ನೀವು ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಹೆಚ್ಚು ಖರ್ಚು ಮಾಡೋದು ಬೇಡ. ಇವತ್ತು ನಿಮ್ಮ ಸಂಗಾತಿ ಮಾತನ್ನು ಕೇಳಿದರೆ ಹಣದ ವಿಚಾರದಲ್ಲಿ ಒಳ್ಳೆಯದು. ಇವತ್ತು ಅದೃಷ್ಟ ಅಂತಲೂ ಇಲ್ಲ, ದುರದೃಷ್ಟ ಅಂತಲೂ ಇಲ್ಲ, ಆದರೆ ಒಂಥರ ಸಾಧಾರಣ ದಿನ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೈಯಕ್ತಿಕ ಜೀವನದಲ್ಲಿ ಪ್ರಗತಿಪರ ಅನೇಕ ಸುವರ್ಣಾವಕಾಶಗಳು ಇವೆ. ದೊಡ್ಡ ಅವಕಾಶಗಳು ಬರುವಂಥ ಚಾನ್ಸಸ್ ಇದೆ. ನಿಮ್ಮ ಕೆಲಸದ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಪಡೀತೀರಿ. ಪ್ರಮುಖ ಕೆಲಸಗಳ ಜವಾಬ್ದಾರಿಯನ್ನು ಪಡೆಯಬಹುದು. ಮನೆಯಲ್ಲಿ ನಿಮಗೆ ಜವಾಬ್ದಾರಿಯನ್ನು ವಹಿಸುವಂಥ ಸಾಧ್ಯತೆ ಇದೆ. ನಿಮ್ಮ ಲವ್ ಜೀವನ ಇವತ್ತು ಬ್ರೇಕಪ್ ಆಗುವಂಥ ಚಾನ್ಸಸ್ ಇದೆ. ಹುಡುಗಿ ನಿಮಗೆ ಮೋಸ ಮಾಡ್ತಾಳೆ. ಇದು ಹುಡುಗರಿಗೆ ಮಾತ್ರ ಅನಿಸುತ್ತೆ, ಹುಡುಗಿಯರಲ್ಲಿ ಇಲ್ಲ. ಹುಡುಗರಿಗೆ ಇವತ್ತು ಹುಡುಗಿಯರು ಮೋಸ ಮಾಡಿರುವಂಥ ಸಾಧ್ಯತೆ ನಿಮ್ಮ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಇದೆ. ತಪ್ಪು ತಿಳುವಳಿಕೆಯಿಂದ ಈ ಘಟನೆಗಳು ಸಂಭವಿಸುತ್ತದೆ ಮತ್ತು ಸಮನ್ವಯತೆ ಇರುತ್ತದೆ, ಆದರೆ ನೀವು ಕರೆಕ್ಟಾಗಿರ್ತೀರಿ. ಬಟ್ ನಿಮ್ಮ ಹುಡುಗಿ ಅಥವಾ ನಿಮ್ಮ ಏನು ಸಂಗಾತಿ ಇರ್ತಾರೆ ಅವರು ನಿಮಗೆ ಮೋಸ ಮಾಡುವಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ನಿಮ್ಮ ಅದೃಷ್ಟ ನಿಮ್ಮನ್ನು ದುರಾದೃಷ್ಟವಾಗಿ ಬದಲಾಯಿಸಿದೆ. ಹಣದ ವಿಷಯದಲ್ಲಿ ಇವತ್ತು ದುರಾದೃಷ್ಟನೇ. ಹಣದ ಮುಗ್ಗಟ್ಟು ಮತ್ತೆ ನಿಮಗೆ ಬಿಕ್ಕಟ್ಟು ಆಗಿ ಪರಿಣಮಿಸಲಿದೆ. ಸಂಪತ್ತು ಮತ್ತು ಆಸ್ತಿ ಕೂಡ ಕಳೆದುಕೊಳ್ಳುವಂಥ ಸಾಧ್ಯತೆಗಳೇ ಇದೆ. ಆರೋಗ್ಯ ಉತ್ತಮವಾಗಿದೆ, ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ. ಆರೋಗ್ಯಕರ ಜೀವನ ಶೈಲಿಯನ್ನು ನೀವು ಅಳಿಸ್ಕೊಂಡ್ರೆ ಒಳ್ಳೆಯದು. ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಹೆಚ್ಚಾಗಿ ಬೈಕ್ ಮೇಲೆ ಪ್ರಯಾಣಿಸುವವರಿಗೆ ಏನು ತೊಂದರೆ ಇಲ್ಲ. ಗಾಡಿಯಲ್ಲಿ ಅಥವಾ 4 ಚಕ್ರದ ವಾಹನದಲ್ಲಿ ಪ್ರಯಾಣಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇಂದು ನೀವು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ವೃತ್ತಿ ಪ್ರಗತಿಗೆ ಹೊಸ ತಂತ್ರ ರೂಪಿಸಿಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೊಂಡ್ರೆ ಒಳ್ಳೆಯದು. ವೃತ್ತಿಗಳ ಜೀವನದಲ್ಲಿ ನಿಮ್ಮ ಗುರಿಗಳನ್ನು ಕೇಂದ್ರೀಕರಿಸಿ. ನಿಮ್ಮ ಮನೆಯಲ್ಲಿ ಅಥವಾ ಅಣ್ಣ ತಮ್ಮ ತಂಗಿ ಯಾರೊಂದಿಗೂ ಇವತ್ತು ಅನಗತ್ಯ ವಾದಗಳು ಬೇಡ.
ಜೊತೆಗೆ ಕೆಲಸ ಮಾಡಿದರೆ ಒಳ್ಳೆಯದು. ಅವ್ರು ಹೇಳಿದಂಥ ಮಾತು ಕೇಳಿದರೆ ನಿಮಗೆ ಒಳ್ಳೆಯದು. ನಿಮ್ಮ ಆಲೋಚನೆಗಳು ಏನಿವೆ ಮುಕ್ತವಾಗಿ ಹಂಚಿಕೊಳ್ಳಿ, ಆದರೆ ಅವ್ರ ಜೊತೆ ವಾದ ಏನು ಬೇಡ. ಇದು ಆಫೀಸ್ನಲ್ಲಿ ಕೂಡ ಅನ್ವಯಿಸ್ತದೆ. ಇದರಿಂದ ನಿಮಗೆ ಮನೆಯಲ್ಲಿ ಮತ್ತು ಆಫೀಸ್ನಲ್ಲಿ ಎರಡೂ ಕಡೆ ಸಂಬಂಧಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ. ಅತಿರೇಕ ಖರ್ಚು ಮತ್ತು ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗ್ತವೆ. ಅಂದರೆ ನಿಮಗೆ ಕೊಂಡುಕೊಂಡ ವಸ್ತುವಿನಲ್ಲಿ ಮೋಸವಾಗುವಂಥದ್ದು, ಅದು ಹಾಳಾದ ವಸ್ತು ಇವತ್ತು ಕೊಡ್ತಾರೆ. ನಿಮ್ಮ ಸಂಗಾತಿ ಜೊತೆಗೆ ಪ್ರಾಮಾಣಿಕವಾಗಿರಿ. ನಿಮ್ಮ ಆರೋಗ್ಯವೆಂದು ಉತ್ತಮವಾಗಿರುತ್ತದೆ. ಒಟ್ಟು ದಿನ ಹೇಳಬೇಕಂದ್ರೆ ಒಂಥರ ಸಾಧಾರಣ ದಿನ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಒಂಥರ ಮಂಗಳಕರ ದಿನ ಅಂದರೂ ಅಡ್ಡಿಲ್ಲ. ವೃತ್ತಿ ಜೀವನದಲ್ಲಿ ಅನೇಕರು ಸುವರ್ಣ ಅವಕಾಶ, ಪ್ರಮೋಷನ್ಗಳನ್ನು ಪಡೀತಾರೆ. ಪೇಮೆಂಟ್ ಹೆಚ್ಚಾಗುತ್ತೆ ಇವತ್ತು. ಹೊಸ ಅಪೇಕ್ಷಿತೆಯ ಒಂದು ಪ್ರಾಜೆಕ್ಟ್ಗಳ ಅಥವಾ ಉದ್ಯೋಗದಲ್ಲಿದ್ದರೆ ಪ್ರಾಜೆಕ್ಟ್ ಅಥವಾ ನೀವು ಹೊಲ ಗದ್ದೆ ಕೆಲಸಗಳು ಏನು ಕೆಲಸ ಮಾಡಿದ್ರೂ ಇವತ್ತು ನೀವು ಆಗತ್ತೆ. ಮತ್ತು ನಿಮಗೆ ಹೊಸ ಜವಾಬ್ದಾರಿ ಕೂಡ ನೀಡುತ್ತಾರೆ. ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತವೆ. ಹಾಗಂತ ನಿಷ್ಕಾಳಜಿ ಬೇಡ. ಕೆಲಸದ ಮೇಲೆ ನಿಷ್ಕಾಳಜಿ ಮಾಡಿದರೆ ಖಂಡಿತ ಒಂದು ಎಚ್ಚರಿಕೆ ಗಂಟೆ ನಿಮಗೆ ಕಾಣಬಹುದು. ಸ್ವಲ್ಪ ಬುದ್ಧಿವಂತಿಕೆಯಿಂದ ಅಥವಾ ಯೋಚನೆಯಿಂದ ಇವತ್ತು ಏನು ನಿರ್ಧಾರ ತಗೊಳ್ಳೋದಿದ್ರು ತಗೊಳ್ಳಿ. ಹೂಡಿಕೆಗಳ ಮೇಲೆ ನಿಗಾ ಇರಿಸಿ. ಯಾವುದೊಂದು ಮಾರ್ಕೆಟ್ ಮೇಲೆ ಅಥವಾ ಏನು ಹೂಡಿಕೆ ಮಾಡ್ತೀರಿ ನೀವು, LIC, ಸ್ಟಾಕ್ ಮಾರ್ಕೆಟ್, ಏನು ಬೇಕಾದರೂ ಆಗಲಿ ತೊಂದರೆ ಇಲ್ಲ. ಬಟ್ ನಿಗಾ ವಹಿಸಿ ನೀವು ಹೂಡಿಕೆ ಮಾಡಿದರೆ ಒಳ್ಳೆಯದು. ದೊಡ್ಡ ಮೊತ್ತದ ಹಣ ಯಾರಿಗಾದರೂ ನೀಡುವುದನ್ನು ತಪ್ಪಿಸಿಬಿಡಿ. ಇವತ್ತು ಬೇಡ ಹಣದ ವ್ಯವಹಾರ. ಆಸ್ತಿ ಸಂಬಂಧಿತ ವಿವಾದಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ನಿಮ್ಮ ಕೋಪವನ್ನು ನಿಯಂತ್ರಿಸಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೊಂಡ್ರೆ ಒಳ್ಳೆಯದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಯಾವಾಗಲೂ ಪೌಷ್ಟಿಕ ಆಹಾರ ತಗೊಂಡ್ರೆ ಒಳ್ಳೆಯದು. ಪ್ರತಿದಿನ ನಡೀಲಿ, ಯೋಗ ಮತ್ತು ಧ್ಯಾನ ಮಾಡಿ. ಇದರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ. ಆರೋಗ್ಯದಲ್ಲಿ ಹಾಗೆ ತೊಂದರೆ ಇಲ್ಲ, ಬಟ್ ಓಕೆ. ಮುಂದಿನ ರಾಶಿ ಧನು ರಾಶಿ. ಈ ದಿನವು ಮಿಥುನ ರಾಶಿಯವರ ಜೀವನದಲ್ಲಿ ಈ ದಿನವು ಮಿಥುನ ರಾಶಿಯವರ ಜೀವನದಲ್ಲಿ ಅನೇಕ ಪ್ರಮುಖ ಬದಲಾವಣೆ ತರಲಿದೆ. ಇದರಿಂದ ಧನು ರಾಶಿಯವರಿಗೆ ಲಾಭವಾಗಲಿದೆ. ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಮಿಥುನ ರಾಶಿಯಲ್ಲಿ ಇರ್ತಾರೋ ಅವರ ಜೀವನದಲ್ಲಿ ಅನೇಕ ಪ್ರಮುಖ ಬದಲಾವಣೆ ಆಗಲಿದೆ. ಅವರ ರಾಶಿಯಿಂದ ನಿಮ್ಮ ಮೇಲೆ ಪರಿಣಾಮ ಇದು ಬೀರುವುದಿಲ್ಲ. ಸಂತೋಷ, ಸಮೃದ್ಧಿ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಿರಿ. ನಿಮ್ಮ ಸಂಗಾತಿ, ಸ್ನೇಹಿತರು ಅಥವಾ ನಿಮಗೆ ಯಾರು ಕ್ಲೋಸ್ ಇದ್ದಾರೆ ಅವ್ರ ರಾಶಿ ಯಾವುದು ಮಿಥುನ ರಾಶಿ ಆಗಿದ್ದರೆ ಅವರಿಂದ ಲಾಭ ನಿಮಗೆ ಸಿಗಲಿದೆ. ಹಣಕಾಸಿನ ವಿಷಯದಲ್ಲಿ ಅದೃಷ್ಟ ನಿಮಗೆ ಚಲೋ ಇದೆ. ಆದಾಯವನ್ನು ಹೆಚ್ಚಿಸಲು ಹೊಸ ಆಯ್ಕೆ ಕಾಣಿಸ್ಕೊಳ್ತದೆ. ಏನೋ ಒಂದು ಆರ್ಥಿಕ ಗುರಿಗಳ ಮೇಲೆ ಕೇಂದ್ರೀಕರಿಸಿ. ಇದರಿಂದ ಕೂಡ ನಿಮಗೆ ಹೆಚ್ಚು ಲಾಭವಾಗುವಂಥ ಸಾಧ್ಯತೆ ಇದೆ. ಕೆಲಸದ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸುವಿರಿ. ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ವ್ಯಾಪಾರ ವಿಸ್ತಾರವಾಗುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಭಾರಿ ಲಾಭವಾಗಲಿದೆ. ನಿಮ್ಮ ಆರೋಗ್ಯ ಎಂದು ಉತ್ತಮವಾಗಿರುತ್ತದೆ. ದೈಹಿಕ ಆರೋಗ್ಯದ ಜೊತೆಗೆ ಭಾವನಾತ್ಮಕ ಆರೋಗ್ಯದ ಕಡೆಗೂ ಗಮನ ಕೊಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಆರೋಗ್ಯದಲ್ಲಿ ಹಾಳಾಗುವಂಥ ಚಾನ್ಸಸ್ ಇದೆ. ಕಚೇರಿ ಒತ್ತಡವನ್ನು ಮನೆಗೆ ಯಾವುದೇ ಕಾರಣಕ್ಕೂ ತರಲೇಬೇಡಿ. ಸ್ವಾರೈಕೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ದೊರೆಯಲಿವೆ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ನೀವು ಇವತ್ತು ಪರಿಹಾರವನ್ನು ಪಡೆಯುತ್ತೀರಿ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗಲಿದೆ. ಏನು ಸಂತೋಷದ ಸುದ್ದಿ ಸಿಗಲಿದೆ. ನಿಮ್ಮ ಭಾವನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಅಂದರೆ ಫ್ಯಾಮಿಲಿ ಯಾರ ಸದಸ್ಯರು ಇರ್ತಾರೆ ಅದರಲ್ಲಿ ನಿಮಗೆ ಕ್ಲೋಸ್ ಆಗಿದ್ದವರು, ಸಂಗಾತಿನೇ ಹೆಚ್ಚಾಗಿ ಕ್ಲೋಸ್ ಆಗಿರ್ತಾರೆ, ಅವ್ರ ಜೊತೆಗೆ ಹಂಚ್ಕೊಳ್ಳಿ. ಏನು ತೊಂದರೆ ಇಲ್ಲ, ಯಾವುದೇ ಟೆನ್ಷನ್ ಬೇಡ. ಇವತ್ತು ಏನು ನಿಮಗೆ ಈ ದಿನ ಉತ್ತಮವಾಗಿ ನಡೆಯುತ್ತೆ. ಉದ್ಯಮಿಗಳು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ. ಉದ್ಯಮಿಗಳ ವಿಚಾರದಲ್ಲಿ ಲಾಭವನ್ನು ಪಡೆಯುತ್ತಾರೆ. ಆದರೆ ಲಾಭವನ್ನು ನೀವು ಹಂಚಿದರೆ ಒಳ್ಳೆಯದು. ಹಂಚಿದಂದರೆ ಒಂದು 100ಕ್ಕೆ ಒಂದು 10% ಹಂಚಿದರೆ ಒಳ್ಳೆಯದು. ನಿಮ್ಮ ಉದ್ಯಮದಲ್ಲಿ ಕೆಲಸ ಮಾಡುವ ಈ ಸಣ್ಣ ಸಣ್ಣ ಕೂಲಿ ಕಾರ್ಮಿಕರು ಅವರು ಖುಷಿ ಪಡ್ತಾರೆ. ಆದರೆ ನಿಮ್ಮ ಕೆಲಸ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ವೃತ್ತಿ ಜೀವನದ ಗುರಿಗಳ ಮೇಲೆ ಕೇಂದ್ರೀಕರಿಸಿ. ಸಂಬಂಧದ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಿ. ನಿಮ್ಮ ಸಂಗಾತಿಗೆ ಸಂಭಾಷಣೆಯ ಮೂಲಕ ನಿಮ್ಮ ಭಾವನೆಗಳನ್ನು ತಿಳಿಸಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ.
ಇಂದು ಈ ರಾಶಿಯವರಿಗೆ ಹೇಳಿಕೊಳ್ಳುವಂಥ ದಿನವಲ್ಲ, ಒಂದು ಸಾಧಾರಣ ದಿನ ಆಗಲಿದೆ. ಜೀವನದಲ್ಲಿ ಇವತ್ತು ಗೊಂದಲ ವಾತಾವರಣ ಉಂಟಾಗೋದು, ಕೆಲಸದಲ್ಲಿ ಸಮಸ್ಯೆಗಳು ಇದೆ. ಆದರೆ ಏನು ಮನೆಯವರ ಅಥವಾ ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವ ಬಾಕಿ ಸಹೋದ್ಯೋಗಿಗಳ ಬೆಂಬಲದೊಂದಿಗೆ ಎಲ್ಲ ಸವಾಲಿನಲ್ಲಿ ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಬುದ್ಧಿವಂತಿಕೆಯ ನಿರ್ಧಾರದ ತಗೊಳ್ಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೊಂಡ್ರೆ ಒಳ್ಳೆಯದು. ದೀರ್ಘಾವಧಿಯ ಹಣಕಾಸು ಯೋಜನೆಯನ್ನು ಮಾಡಿ, ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಸಾಮಾನ್ಯ ದಿನ ಆಗಿದೆ. ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ದೈಹಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಇಂದು ಆರೋಗ್ಯದ ಕಡೆ ಹೆಚ್ಚಾಗಿ, ಅಂದರೆ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಡಿ, ದೈಹಿಕ ಆರೋಗ್ಯದ ಕಡೆಗೆ ಅಷ್ಟೇ. ಕೆಲವರು ಮನೆ ರಿಪೇರಿಗೆ ಹಣ ಖರ್ಚು ಮಾಡಬಹುದು, ಆದರೆ ಮಳೆಗಾಲದಲ್ಲಿ ನಿಮ್ಮ ಮನೆ ಹಾಳಾಗುವಂಥ ಚಾನ್ಸಸ್ ಇದೆ. ಗಾಳಿಯಿಂದ ಅಥವಾ ಸೋರುಕೆಯಿಂದ ಮನೆ ಹಾಳಾಗುವ ಚಾನ್ಸಸ್ ಇದೆ. ಆದ್ದರಿಂದ ನೀವು ಮನೆ ರಿಪೇರಿಗೆ ಹೆಚ್ಚಾಗಿ ಹಣ ಖರ್ಚು ಮಾಡುತ್ತೀರಿ. ನೀವು ಇವತ್ತು ಸಂಗಾತಿಯಿಂದ ಬೆಂಬಲವನ್ನು ಪಡೆಯುತ್ತೀರಿ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಪೋಷಕರ ಬೆಂಬಲದಿಂದ ಹಣ ಸಂಪಾದಿಸಲು ಹೊಸ ಅವಕಾಶಗಳು ಇವೆ. ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ವೃತ್ತಿ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರ್ತದೆ, ಏನು ತೊಂದರೆ ಇಲ್ಲ. ಬಾಸ್ ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ. ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ. ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭವಿದೆ. ಸಂಪತ್ತು ವೃದ್ಧಿಯಾಗಲಿದೆ. ಅದು ಮೊದಲು ಹೇಳಿದಂಗೆ ಕೆಲವರು ಮನೆ ರಿಪೇರಿಗೆ ಹಣವನ್ನು ಖರ್ಚು ಮಾಡ್ಬೋದು. ಇದು ಇವತ್ತಿನ ಭವಿಷ್ಯ ಆಗಿತ್ತು. ನಿಮ್ಮ ಭವಿಷ್ಯ ನಿಜವಾಗಿದ್ದರೆ ಮಾತ್ರ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋಲಿ ಸಿಗುವ.